ಸೀಟ್ ಆಫ್ ಪವರ್ ಯಾವಾಗ್ಲೂ ಫೋರ್ಟ್ ಇತ್ತು, ಏನೋ ಒಂದು ಇತ್ತು, ಇಲ್ಲಿ ಒಂದು ಸೀಟ್ ಆಫ್ ಪವರ್ ಬಹಳ ವರ್ಷದಿಂದ. ಸೊ ಈ ಒಂದು ಕಾಂಪ್ಲೆಕ್ಸ್ ಗೆ ಕನಿಷ್ಠ 150ರಿಂದ 200 ವರ್ಷದ ಇತಿಹಾಸ ಇದೆ. ಸೊ ಇದನ್ನ ಒಂದು ಮರುಬಳಿಕೆಗೆ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ಬಂದಾಗ ಇಲ್ಲಿರುವಂತ ನಾವು ಈಗೇನು ಮ್ಯಾಂಗ್ಳೂರ್ ಫಾರ್ ಮ್ಯಾಂಗ್ಳೂರ್ ಅನ್ನುವಂತ ಮಂಗಳೂರಲ್ಲಿ ಇರುವಂತ ಎಲ್ಲರನ್ನ ಕೈ ಜೋಡಿಸಿಕೊಂಡು ಅವರ ಕಡೆಯಿಂದನೇ ಇದನ್ನು ಮಾಡಿಸುವಂತಹ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ವಿ. ಶ್ರೀನಿವಾಸ್ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಬಂದು ಇದನ್ನು ಡಾಕ್ಯುಮೆಂಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಆರ್ಕಿಟೆಕ್ಚರ್ ಡಾಕ್ಯುಮೆಂಟೇಷನ್ ಮಾಡ್ಲಿಕ್ಕೆ ಬಂದಾಗ ನಾವು ಈ ಸ್ಪೇಸ್ ಅನ್ನ ಕ್ಲೀನ್ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ವಿ. ಇದನ್ನ ಸಿಟಿಯ ಒಂದು ಮೆಮರಿಯಲ್ಲಿ ಇದು ಯಾವ ರೀತಿ ಇದನ್ನ ಬಳಸಬಹುದು ಅನ್ನೋ ಒಂದು ಪರಿಕಲ್ಪನೆಯನ್ನ ಇನ್ಸ್ಟೆಡ್ ಆಫ್ ಜಸ್ಟ್ ಅನ್ ಐಡಿಯಾ ಅದನ್ನ ಒಂದು ಸಣ್ಣ ಡೆಮೋ ಆಗಿ ಮಾಡೋಣ ಅನ್ನುವಂತ ಒಂದು ಚಿಂತನೆಯಲ್ಲಿ ಸಿಟಿಯಲ್ಲಿ ಇರುವಂತ ಎಲ್ಲ ಆರ್ಗನೈಸೇಷನ್ಸ್ ಇಂಟ್ಯಾಕ್ ಇರ್ಬೋದು, ಆರ್ಟ್ ಕ್ಯಾನ್ರಾ ಇರ್ಬೋದು, ಕನ್ನಡಕ ಮ್ಯೂಸಿಯಂ ಅವರು ಇರ್ಬೋದು, ಬೇರೆ ಬೇರೆ ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ CFA ಎಲ್ಲ ಇರ್ಬೋದು, ಅಲ್ವಾಸ್ ಇರ್ಬೋದು, ಎಲ್ಲ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಆರ್ಗನೈಸೇಷನ್ಸ್ ಅನ್ನ ಕೈ ಜೋಡಿಸಿಕೊಂಡು ಅವರ ಈಗಲೇ ಮಂಗಳೂರಲ್ಲಿ ಇರುವಂತ ವಿಚಾರಗಳನ್ನೇ ಇಲ್ಲಿ ನಾವು ಒಂದು ಸಣ್ಣ ಪ್ರದರ್ಶನವನ್ನು ಮಾಡಿದ್ದೇವೆ. ಸೊ ದಿಸ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ಈ ಒಂದು 2 ದಿವಸದ ಕಾಲ ಎಲ್ಲರೂ ಕೂಡ ಬಂದು ಈ ಮಂಗಳೂರಿನ ಒಂದು ಇತಿಹಾಸ ಬೇಸಿಲ್ ಮಿಷನ್, ಮೇಜರ್ಲಿ ಬೇಸಿಲ್ ಮಿಷನ್ ಇದು ಹಲವಾರು ಪ್ರದರ್ಶನಗಳಿದೆ. ಇಡೀ ಮ್ಯಾಂಗ್ಳೂರಿನ ಇತಿಹಾಸವನ್ನ, ಈ ತುಳುನಾಡಿನ ಈ ಒಂದು ಪ್ರದೇಶದ ಇತಿಹಾಸವನ್ನ ಬೇಸಿಲ್ ಮಿಷನ್ ಒಂದು ಪ್ರದರ್ಶನ ಕೂಡ ಇದೆ. ಸೊ ಇದೆಲ್ಲ ಕೂಡ ನೀವು ಬಂದು ನೋಡ್ಲಿಕ್ಕೆ ಅವಕಾಶ ಇದೆ. ಕಾಲೇಜು ಸ್ಕೂಲ್ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ಇಟ್ಟಿತ್ತು. ಸಂಜೆ ಒಂದು ಮ್ಯೂಸಿಕಲ್ ಈವೆಂಟ್ ಈ ಸ್ಪೇಸ್ ಅನ್ನ ಬ್ಯಾಕ್ ಗ್ರೌಂಡ್ ಅನ್ನು ಇಟ್ಕೊಂಡು ಮಾಡಿರುವಂತ, ಇದರೊಂದಿಗೆ ಇದನ್ನ ಲೈಟ್ ಅಪ್ ಮಾಡಿರುವಂತ ಲೆಕ್ಸಾ ಅವರು ಕೂಡ ಎಲ್ಲ ಕೂಡ ನಮ್ಮ ಜಿಲ್ಲೆಯ ಪ್ರತಿಭೆಗಳು, ಜಿಲ್ಲೆಯ ಇದರಿಂದನೇ ಅವರನ್ನೇ ಕೈ ಜೋಡಿಸಿಕೊಂಡು ನಾವು ಮಾಡಿದ್ದೀವಿ. ಅವರೆಲ್ಲರೂ ಕೂಡ ನಾನು ಈ ಒಂದು ಅವಕಾಶ ಧನ್ಯವಾದ ಹೇಳ್ತೀನಿ. ಇದನ್ನ ಎಲ್ಲರೂ ಕೂಡ ಬಂದು ವೀಕ್ಷಿಸಬೇಕು ಅಂತ.